ಸ್ಕೈ ರೂಟ್ ವಿಕ್ರಮ್ ಒನ್ ರಾಕೆಟ್ ಉಡಾವಣೆ ಸ್ಥಗಿತ ಆಗಿದೆ. ತಾಂತ್ರಿಕ ದೋಷದಿಂದ ಉಡಾವಣೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರೋದು. ಶ್ರೀಹರಿಕೋಟಾ ಕೇಂದ್ರದಿಂದ ಉಡಾವಣೆ ಆಗಬೇಕಾಗಿದ್ದಂತಹ ರಾಕೆಟ್ ಇದು. ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆ ಇದು. ತಾಂತ್ರಿಕ ದೋಷದಿಂದ ಉಡಾವಣೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಸ್ಕೈ ರೂಟ್ ವಿಕ್ರಮ್ ಒನ್ ರಾಕೆಟ್ ಉಡಾವಣೆ ಸ್ಥಗಿತ ಆಗಿರೋದು. ತಾಂತ್ರಿಕ ದೋಷ ಏನೋ ಆಗಿದೆ. ಶ್ರೀಹರಿಕೋಟಾ ಕೇಂದ್ರದಿಂದ ಉಡಾವಣೆ ಆಗಬೇಕಾಗಿತ್ತು ಇದು ರಾಕೆಟ್. ಇಂಪಾರ್ಟೆನ್ಸ್ ಮೇನ್ ಏನಂದ್ರೆ ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆ ಆಗಿತ್ತು ಇದು. ತಾಂತ್ರಿಕ ಕಾರಣಗಳಿಂದ ಇದೀಗ ಇದರ ಉಡಾವಣೆ ಸ್ಥಗಿತ ಆಗಿದೆ. ಸ್ಕೈ ರೂಟ್ ಏರೋಸ್ಪೇಸ್ ಕಂಪನಿಯ ವಿಕ್ರಮ್ ಒನ್ ರಾಕೆಟ್ ಉಡಾವಣೆ ಸ್ಥಗಿತ. ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆ ಇದು. ಶ್ರೀಹರಿಕೋಟಾ ಕೇಂದ್ರದಿಂದ ಉಡಾವಣೆ ಆಗಬೇಕಾಗಿತ್ತು. ತಾಂತ್ರಿಕ ದೋಷ ಏನೋ ಆಗಿದೆ, ಸೊ ಉಡಾವಣೆ ಸ್ಥಗಿತ ಆಗಿದೆ. ಸ್ಕೈ ರೂಟ್ ವಿಕ್ರಮ್ ಒನ್ ರಾಕೆಟ್ ಉಡಾವಣೆ ಸ್ಥಗಿತ ಆಗಿರೋದು. ಶ್ರೀಹರಿಕೋಟಾ ಕೇಂದ್ರದಿಂದ ಉಡಾವಣೆ ಆಗಬೇಕಾಗಿತ್ತು ರಾಕೆಟ್. ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆ ಆಗಿತ್ತು ಇದು. ಇದು ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್ ವಿಕ್ರಮ್ ಒನ್. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಏನಿದೆ ಅದರಿಂದ ಉಡಾವಣೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಬಟ್ ಏನೋ ತಾಂತ್ರಿಕ ದೋಷ ಆಗಿದೆ, ಸೊ ಇದರ ಉಡಾವಣೆ ಇದೀಗ ಸ್ಥಗಿತ ಆಗಿದೆ. ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆ ಆಗಿತ್ತು ಇದು. ಆಮೇಲೆ ಈ ಒಂದು ಮಿಷನ್ ಆಗಮನ್ ಎಂದು ಹೆಸರಿಡಲಾಗಿತ್ತು. ಇದು ಜಾಗತಿಕ ಖಾಸಗಿ ಕಕ್ಷೀಯ ಉಡಾವಣಾ ಮಾರುಕಟ್ಟೆಗೆ ಭಾರತದ ಅಧಿಕೃತ ಪ್ರವೇಶವನ್ನು ಸಾರಬೇಕಾಗಿತ್ತು. ತಾತ್ಕಾಲಿಕ ತಡೆಯಾಗಿದೆ. ರಾಕೆಟ್ ಉಡಾವಣೆಯ ಸ್ವಯಂ ಚಾಲಿತ ಪ್ರಕ್ರಿಯೆಯಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ನ್ಯಾವಿಗೇಷನ್ ಟೀಮ್ ಆಗಾಗ ಸ್ವಲ್ಪ ತಾಂತ್ರದೋಷ ಆಗಿರುತ್ತೆ. ಸೊ ಆ ತಾಂತ್ರಿಕವಾಗಿ ಸಹಜ ಪ್ರಕ್ರಿಯೆಯಲ್ಲಿ ಇದನ್ನು ತಡೆ ಹಿಡಿಯಲಾಗಿದೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಉಡಾವಣೆಯನ್ನು ಭಾರತದ ಬಾಹ್ಯಾಕಾಶದ ಪಯಣದ ಐತಿಹಾಸಿಕ ನವದಿಗಂತ ಅಂತ ಬಣ್ಣಿಸಿದ್ರು. ಬಹಳಷ್ಟು ಇದರ ಬಗ್ಗೆ ಹೋಪ್ಸ್ ಇತ್ತು. ಬಟ್ ಇದೀಗ ತಾತ್ಕಾಲಿಕವಾಗಿ ಸ್ಥಗಿತ ಅಂತ ಕಂಡು ಬರ್ತಾ ಇದೆ. ತಾಂತ್ರಿಕ ದೋಷ ಏನೋ ಆಗಿದೆ, ಸೊ ಉಡಾವಣೆ ತಾತ್ಕಾಲಿಕವಾಗಿ ಸ್ಥಗಿತವನ್ನು ಮಾಡಿದ್ದಾರೆ. ಶ್ರೀಹರಿಕೋಟಾದ ಕೇಂದ್ರ ಏನಿದೆ ಉಡಾವಣಾ ಕೇಂದ್ರ, ಅಲ್ಲಿಂದ ಉಡಾವಣೆ ಆಗಬೇಕಾಗಿತ್ತು ಈ ರಾಕೆಟ್. ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆ ಇದು. ಬಹಳಷ್ಟು ಹೋಪ್ಸ್ ಇತ್ತು. ಬಟ್ ಇದೀಗ ಏನೋ ಒಂದು ಸ್ವಲ್ಪ ತಾಂತ್ರಿಕ ಕಾರಣ ಇದೆ, ಅದನ್ನು ಸರಿಪಡಿಸಿಕೊಂಡು ಮತ್ತೆ ಉಡಾವಣೆ ಮಾಡೋ ಸಾಧ್ಯತೆ ಇದೆ. ಏನು ಇವತ್ತು ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್ ಇದು ವಿಕ್ರಮ್ ಒನ್. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಏನಿದೆ ಇದರಿಂದ ಉಡಾವಣೆ ಮಾಡಲು ನಿಗದಿಯನ್ನು ಮಾಡಲಾಗಿತ್ತು. ಆಮೇಲೆ ಈ ಒಂದು ಮಿಷನ್ ಆಗಮನ್ ಅಂತ ಹೆಸರಿಡಲಾಗಿತ್ತು. ಈಗ ಜಾಗತಿಕವಾಗಿ ಖಾಸಗಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ ಖಾಸಗಿ ಬಾಹ್ಯಾಕಾಶ ನೌಕೆಗಳಿದ್ವು. ಬಟ್ ಭಾರತದಿಂದ ಇದು ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆ ಆಗಿತ್ತು. ಇದನ್ನು ಉಡಾವಣೆ ಮಾಡೋದಕ್ಕೂ ಕೂಡ ಸಜ್ಜಾಗಿದೆ. ಇದೀಗ ಮತ್ತೆ ವಿಕ್ರಮ್ ಒನ್ ರಾಕೆಟ್ ಉಡಾವಣೆಗೆ ಕ್ಷಣಗಣ. ತಾಂತ್ರಿಕ ದೋಷವನ್ನ ಸರಿಪಡಿಸಿದ್ದಾರೆ ವಿಜ್ಞಾನಿಗಳು. ಮಧ್ಯಾಹ್ನ 12:05 ವಿಕ್ರಮ್ ಒನ್ ಉಡಾವಣೆ ಆಗುತ್ತೆ. ತಾತ್ಕಾಲಿಕವಾಗಿ ತಡೆ ಆಗಿತ್ತು. ಏನು ರಾಕೆಟ್ ಉಡಾವಣೆಯ ಸಮಯದಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ನ್ಯಾವಿಗೇಷನ್ ಟೀಮ್ ಆಗಾಗ ಕೆಲವು ಸೆಕೆಂಡ್ಗಳ ಅಥವಾ ನಿಮಿಷಗಳ ಕಾಲ ಕೌಂಟ್ ಡೌನ್ ಹೋಲ್ಡನ್ನು ಮಾಡೋದು ತಾಂತ್ರಿಕವಾಗಿ ಸಹಜ ಪ್ರಕ್ರಿಯೆ. ಸೊ ಈ ಎಲ್ಲ ತಪಾಸಣೆಯನ್ನು ಮುಗಿಸ್ಕೊಂಡಿದ್ದಾರೆ. ಸೊ ತಾತ್ಕಾಲಿಕವಾಗಿ ತಡೆಯನ್ನು ನೀಡಲಾಗಿತ್ತು. ಇದೀಗ ಮತ್ತೆ ಎಲ್ಲ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ವಿಕ್ರಮ್ ಒನ್ ರಾಕೆಟ್ ಉಡಾವಣೆ ಆಗುತ್ತೆ. ವಿಶ್ವಕ್ಕೆ ಭಾರತ ಕೂಡ ತನ್ನ ಖಾಸಗಿ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲಿದೆ. ತಾಂತ್ರಿಕ ದೋಷವನ್ನು ವಿಜ್ಞಾನಿಗಳು ಸರಿಪಡಿಸಿದ್ದಾರೆ. ಮಧ್ಯಾಹ್ನ 12:05 ವಿಕ್ರಮ್ ಒನ್ ಉಡಾವಣೆ ಆಗುತ್ತೆ. ಬಹಳಷ್ಟು ಗಣ್ಯರು ಕೂಡ ಇದಕ್ಕೆ ಹಾರೈಕೆಯನ್ನು ಕೂಡ ಕೊಟ್ಟಿದ್ದಾರೆ. Of Vikram 1 and join you shortly at liftoff. Minus 55 seconds. Minus 50 seconds. Minus 45 seconds. Minus 40 seconds. Minus 35 seconds. Minus 30 seconds.
real-time programs activated. Minus 25 seconds. Minus 20 seconds. Minus 20 seconds is the call out now. Minus 15 seconds. 10, 9, 8, 7, 6, 5, 4, 3, 2, 1, 0. And we have liftoff of Vikram 1, India's first private orbital launch vehicle. And we have great views coming from the Plus 10 tracking seconds. cameras. And isn't this quite something? विक्रम 1 ने अपनी उड़ान भरी है। प्रथम चरण का प्रज्वलन प्रारंभ हो चुका है। विक्रम 1 ने प्रक्षेपण पथ को लांघकर आकाश को भेदने का निर्णय ले लिया है एक ब्रह्मास्त्र की तरह। That's very true, Suyashan Akhil. I am awestruck at the sheer power that Stage 1 is producing. Plus 30 With seconds. this, we have two of our major prime mission objectives completed, which was successful ignition and safe tower clearance. That's right. And we're coming up on max Q now, which is the period of maximum aerodynamic pressure, where the vehicle faces its largest aerodynamic loads as it flies through this zone at Mach 1.5 at an altitude of nearly 9 kilometers. विक्रम 1 ने सफलतापूर्वक मैक्स चार वन महीना तो- क्षेत्र पार कर लिया है और Plus 1 minute. Short 2 minute. दल काफी उत्साहित है इस समय और विक्रम 1 प्रथम चरण के आगे बढ़ रहा है और हमें श्रीहरिकोटा व पोर्ट ब्लेयर पृथ्वी स्टेशन से मजबूत दूर संकेत मिल रहे हैं जो S1 बहुत ही performance अच्छी normal. खबर है। That's right. We are at a downrange distance of 22 kilometers with an altitude of 34 kilometers. And on your screens right now are excellent onboard camera views from the vehicle. And we can also see quite nominal chamber pressure values on the MCC screen. The vehicle is currently at an altitude And- of 50 kilometers. और यहाँ पे प्रथम चरण का प्रतिकरण हो चुका है और द्वितीय चरण का प्रज्वलन भी प्रारंभ हो चुका है। This is quite a major achievement for the nation, with the vehicle successfully Plus 2 minutes. separating Stage 1 and the ignition of Stage 2 as well. द्वितीय चरण अपना सफलतापूर्वक कार्य पूरा कर रहा है और प्रथम चरण का दहन अथवा प्रतिकरण समाप्त हो चुका है। The vehicle is at an altitude of 89 kilometers, traveling at 2.6 kilometers per second. Of course, our target velocity for today is 7.6. S2 performance normal. We've just heard call out that the S2 performance or the stage 2 performance is nominal. ये एक ऐतिहासिक क्षण है पूरे भारत और निजी अंतरिक्ष यात्रा का। This vehicle has crossed 100 kilometers of altitude, which is the notion of edge of space, and we have reached space, guys. Congratulations, Hello, sir. Vikram 1 is in space.